ನೋಡ್ರಿ, ಇದು ಅಳವಿ ಪಾಯಸ ಅಂತ ಹೇಳಿ ಈ ಪಾಯಸನ ಜಾಸ್ತಿ ಬಾಣಂತಿಯರಿಗೆ ಕೊಡೋದು. ಯಾಕಂದರೆ ಮಗುಗೆ ಹಾಲು ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತಾರೆ. ಆಮೇಲೆ ಭಾಳ ಒಳ್ಳೇದ್ರಿ ಇದು ಬಾಣಂತಿಯರಿಗೆ. ನಾವು ಕುಡ್ದೇವ್ರಿ ಇದನ್ನು. ಮತ್ತು ಬರೀ ಅದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರಿಗೆಲ್ಲ ಕಾಲು ನೋವು ಮತ್ತು ಬೆನ್ನು ನೋವು, ಮೈಕೈ ನೋವು ಜಾಸ್ತಿ ಇರುತ್ತೆ, ಆಮೇಲೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಅವರೆಲ್ಲನೂ ಇದನ್ನು ಕುಡಿಬೋದು. ಭಾಳ ಅಂದರೆ ಭಾಳ ಇದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತೀನಿ ರೀ ನಾನು. ಇದಕ್ಕೆ ಅಳವಿ ಅಂತ ಕರೀತಾರೆ ನೋಡ್ರಿ, ಅಳವಿ ಬೀಜ ಅಂತ ಕರೀತಾರೆ. ಇದನ್ನು ಜಾಸ್ತಿ ಬಾಣಂತಿಯರಿಗೆ ಕೊಡ್ತಾರೆ ಇದನ್ನು. ಯಾಕಂದರೆ ಮಕ್ಕಳಿಗೆ ಹಾಲು ಜಾಸ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಕೊಡಿಸ್ತಾರೆ. ಮತ್ತು ಇದನ್ನು ನೀವು ಬೆಳಗ್ಗೆ ಕುಡಿತೀವಿ, ಹಾಲೊಟ್ಟಿಗೆ ಕುಡಿತೀವಿ ಅನ್ನೋದಿದ್ದರೆ ರಾತ್ರಿನೇ ನೆನೆ ಇಡ್ಬೇಕು ನೋಡ್ರಿ. ನಾನು ಈಗೇನು ತೋರ್ಸಾಕತ್ತೇನಲ್ಲ ಇದ್ರ ಅರ್ಧ ಅಷ್ಟೇ ನಾನು ನೆನೆ ಇಟ್ಟಿರ್ತೀನಿ. ಯಾಕಂದರೆ ಭಾಳ ಆಗ್ತಾವ್ರಿ ಇವು, ನೆಂದ ಕೂಡಲೇ ಭಾಳ ಆಗ್ತತ್ರಿ. ಆಮೇಲೆ ಒಂಥರ ಲೋಳೆ ಟೈಪ್ ಬರುತ್ತೆ. ನೀವು ಅದಕ್ಕೋಸ್ಕರ ಇದನ್ನು ಹೆಂಗೆ ಕುಡಿಯೋದಪ್ಪ ಅನ್ಕೋಬೇಡ್ರಿ. ನೀವು ಇದನ್ನು ಎಷ್ಟು ಕುಡಿತೀರಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದು. ನಿಮಗೆ ಇದನ್ನು ಗಾರ್ಡನ್ ಸೀಡ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲೇ. ನಿಮಗೆ ಅಂಗಡಿಗಳಲ್ಲಿ ಸಿಗ್ತತ್ತಿದು, ಕಿರಾಣಿ ಅಂಗಡಿಗಳಾಗ ಸಿಗ್ತದೆ ನೋಡ್ರಿ. ಇಲ್ಲ ಅಂದರೆ ನೀವು ಆನ್ಲೈನಲ್ಲೇ ತೊಗೋಬೋದು ನೋಡ್ರಿ. ಗಾರ್ಡನ್ ಸೀಡ್ಸ್ ಅಂತ ಹೊಡಿದ್ರೆ ಬರ್ತದೆ ನೋಡ್ರಿ. ಅಳವಿ ಬೀಜ ಅಂತಲೂ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲೇ ಗಾರ್ಡನ್ ಸೀಡ್ಸ್ ಅಂತ ಕರೀತಾರೆ ನೋಡ್ರಿ. ಈ ಟೈಪ್ ಇರುತ್ತೆ. ನಮ್ಮ ಅಜ್ಜಿರೆಲ್ಲ ನಮ್ಮ ಡೆಲಿವರಿ ಆದಾಗೆಲ್ಲ ಇದನ್ನು ಕುಡಿಸ್ತಿದ್ರು. ಏನಿಲ್ಲ ಅಂದ್ರೆ ನಾವು 15 ದಿವಸ ಕುಡ್ದೇವೆ ನೋಡ್ರಿ. ಇದನ್ನು ಬೆಳಗ್ಗೆನೇ ಕುಡಿತೀವಿ ನಾವು ಹಾಳೊಟ್ಟಿಗೆ. ಮತ್ತು ಈಗೂ ಕುಡಿತೇವೆ ರೀ. ವಾರದಾಗ ಒಂದು 3 ಸಲ ಕುಡಿದ್ರೆ ಸಾಕು ನೀವು. ಯಾಕಂದರೆ ಇದಕ್ಕೆ ಹೀಟ್ ಜಾಸ್ತಿ ರೀ ಇದು. ಹಾಗಾಗಿ ವಾರದ 3 ಸಲ ಕುಡಿದ್ರೆ ಸಾಕು ನೀವು. ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ ಪಾಯಸನ ಹಾಳೊಟ್ಟಿಗೆ ಕುಡಿದ್ಬಿಡ್ರಿ. ಮತ್ತು ಇದಕ್ಕೆ ಬೆಲ್ಲನ ಹಾಕ್ರಿ ಅಂತ ಹೇಳ್ತೇನೆ ನಾನು. ಶುಗರ್ ಹಾಕಕ್ಕೆ ಹೋಗ್ಬೇಡ್ರಿ, ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕುಡೀರಿ. ಸಕ್ಕರೆ ಹಾಕಿದ್ರೆ ಅಷ್ಟೇನು ಇದು ಬರಲ್ಲ. ಇದು ಬೆಲ್ಲನ ಭಾಳ ಟೇಸ್ಟ್ ಅಂತ ಹೇಳ್ತೀನಿ. ಮತ್ತು ಈಗ ಇದನ್ನು ಹೆಂಗೆ ಮಾಡೋದು ಅಂತಲೂ ನಾನು ಹೇಳ್ತೀನಿ. ನಾನು ರಾತ್ರಿ ನೆನೆ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಈಗೇನು ತೋರಿಸಿದ್ದಲ್ಲ ಈ ಬೌಲಿಂದ ಒಂದು ಅರ್ಧ ಅಷ್ಟು ನೆನೆ ಇಟ್ಟಿದ್ದು ನೋಡಿರಿ. ಅದು ಅರ್ಧಕ್ಕೆ ಎಷ್ಟಾಗಿದೆ ಅಂತ ಅಳವಿ ಬೀಜದ್ದು ನೋಡಿರಿ. ನೆಂದ ಕೂಡಲೇ ಇಷ್ಟು ದೊಡ್ಡದಾಗಿ ಬಿಡುತ್ತೆ, ಇಷ್ಟು ಜಾಸ್ತಿ ಹಾಕತ್ರಿ ಅದು. ಭಾಳ ಅಂದರೆ ಭಾಳ ಟೇಸ್ಟ್ ನೋಡಿರಿ ಇದು ಪಾಯಸ. ನಾವೆಲ್ಲ 15 ದಿವ್ಸ ಗಂಟಲೆ ಕುಡ್ದೀವಿ ರೀ ಇದನ್ನು ಡೆಲಿವರಿ ಆದಾಗ. ಕುಡಿಬೇಕ್ರಿ ಫ್ರೆಂಡ್ಸ್ ಇದನ್ನು. ಇದಕ್ಕೆ ಬೆನ್ನು ನೋವು ಮತ್ತು ನೀವೇನು ಹಿಂದೆ ಏನರ ಬಿದ್ದಂತಹ ನೋವು ಇದ್ದರೂ ಸಹ ಇದಕ್ಕೆ ಹೋಗತ್ರಿ. ಆಮೇಲೆ ಬ್ಲಡ್ ಜಾಸ್ತಿ ಆಕತಿ ಅಂತ ಹೇಳ್ತಾರೆ. ಆಮೇಲೆ ಯಾರಿಗೆಲ್ಲ ಉದ್ರ ಸಮಸ್ಯೆ ಇದ್ದರೂ ಇದನ್ನು ಕುಡಿಬೋದು ನೀವು. 15 ದಿವಸ ಕುಡಿಯೋರು, ಡೈಲಿ ಕುಡಿಯೋರು ಕುಡಿತಾರೆ. ಆದರೆ ನೀವು ವಾರದಾಗ ಒಂದು 3 ಸತ ಕುಡೀರಿ ಅಂತ ಹೇಳ್ತೇನೆ ನಾನು. 2 ದಿವ್ಸಕ್ಕೊಂದು ಸಲ ಸ್ವಲ್ಪ ಒಂದು ಕಪ್ನಷ್ಟು ಕುಡಿದ್ರೆ ಸಾಕು ನೀವು. ಈಗ ನೋಡಿರಿ, ಈ ಕಡೆ ಒಂದು ಪಾತ್ರೆಗೆ ನಾನು ನೀರು ಕಾಯಕ್ಕೆ ಇಟ್ಟಿದ್ದೆ. ಇದಕ್ಕೆ ಬೆಲ್ಲನ ಹಾಕ್ಬಿಡ್ತೇನೆ ನಾನು. ಈಗ ಇದು ಬೆಲ್ಲ ಕರಗಬೇಕು ನೋಡಿರಿ ಪೂರ್ತಿ. ಇದನ್ನು ಬೆಲ್ಲನ ಕರಗಿಸ್ಬಿಡ್ರಿ. ನೀವು ಸಕ್ಕರೆ ಹಾಕಾರಾದರೆ ಅಳವಿ ಬೀಜನ ಹಾಕಿ ಆಮೇಲೆ ಸಕ್ಕರೆ ಹಾಕೋಬೋದು. ನಾನು ಬೆಲ್ಲ ಹಾಕಕತ್ತಿದ್ದಕ್ಕೆ ಮೊದಲಿಗೆ ನಾನು ನೀರು ಕಾಯಿಸಿ ಬೆಲ್ಲ ಹಾಕಿ ಅಳವಿ ಬೀಜ ಹಾಕಾಕತ್ತೇನೆ ನೋಡಿರಿ. ಈ ಥರ ನೀವು ಏನು ನೆನೆ ಇಟ್ಕೊಂಡಿರ್ತೀರಲ್ಲ ಅವನು ಇದಕ್ಕೆಲ್ಲ ಹಾಕ್ಕೊಂಬಿಡಿ. ಅದು ಮೇಲ್ಗಡೆ ಏನು ನೊರೆ ಟೈಪ್ ಬರುತ್ತಲ್ಲ ಅದನ್ನು ತೆಗೆದುಬಿಡಿ ಫ್ರೆಂಡ್ಸ್. ಇದನ್ನು ಮೇಲ್ಗಡೆ ನೊರೆ ಬರ್ತಾ ಇದೆಯಲ್ಲ ಅದನ್ನು ತೆಗೆದುಬಿಡಿ. ಈಗ ನೋಡಿರಿ ಬೆಲ್ಲ ಮತ್ತು ಎಲ್ಲ ಕುದಿಯಾಕತ್ತೈತಿ. ಇದು ನಿಮಗೆ ನೋಡೋಕೆ ಒಂಥರ ಅನ್ನಿಸ್ಬೋದು ರೀ, ಆದರೆ ನೀವು ಕುಡಿದಷ್ಟು ಟೇಸ್ಟ್ ಬರ್ತೈತಿ ಇದು. ನಾವು ಕುಡಿಯೋಕೆ ದಿನ ಕುಡಿಬೇಕು ಅಂದ್ರೆ ನಮಗೂ ಬೇಜಾರಾಗ್ತೈತೆ ರೀ. ಆದರೆ ಇದನ್ನ ಎಷ್ಟು ನಾವು ಕುಡಿತೇವೆ ಅಷ್ಟು ಒಳ್ಳೇದೈತ್ರಿ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಕುಡೀರಿ ಅಂತ ಹೇಳ್ತೀನಿ. ಹಾಲು ನೀವು ಬಾಣಂತಿಯರಿಗೆ ಕೊಡೋದಿದ್ರೆ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ತುಪ್ಪ ಹಾಕಿ ತೋರಿಸೇನೆ ನೋಡಿರಿ. ತುಪ್ಪ ಹಾಕಿ ನಾನು ಕುಡಿತೀನಿ ರೀ. ವಾರದಾಗ ಒಂದು 3 ಸಲ ಕುಡೀರಿ ನೀವು. ಬೆನ್ನು ನೋವು, ಸೊಂಟ ನೋವು ಮತ್ತು ಮಂಡಿ ನೋವು ಏನಿರುತ್ತಲ್ಲ ಆ ಸಮಸ್ಯೆ ಬೇಗ ಪರಿಹಾರ ಆಕತ್ತೆ ಅಂತ ಹೇಳ್ತಾನೆ ನೋಡಿರಿ. ತುಪ್ಪ ಹಾಕಾಕತ್ತೇನೆ ನಾನು ಈಗ ಇದಕ್ಕೆ. ನಾ ಹಾಲು ಹಾಕಿಲ್ಲ, ನೀವು ಬೇಕಾದ್ರೆ ಹಾಲು ಹಾಕ್ಕೋಬೋದು, ಶುಂಠಿ ಪುಡಿನ ಹಾಕ್ಕೋಬೋದು. ನಾನು ಸಿಂಪಲ್ಲಾಗೆ ತೋರ್ಸಾಕತ್ತೀನಿ. ಮತ್ತು ನೀವು ಯಾರೆಲ್ಲ ಇದನ್ನು ಕುಡ್ದಿರಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಕುಡೀರಿ ಅಂತಲೂ ಹೇಳ್ತೀನಿ. ಭಾಳ ಅಂದರೆ ಭಾಳ ಒಳ್ಳೇದ್ರಿ ಇದು. ನಿಮಗೆ ಕಿರಾಣಿ ಅಂಗಡಿಗಳ ಸಿಗ್ತದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ನೋಡಿರಿ. ಮತ್ತೆಲ್ಲರಿಗೂ ಇವತ್ತಿನ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡಿರಿ. ಇವಾಗ ರೆಡಿ ಆಯಿತು. ಮತ್ತು ಈ ಪಾಯಸ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳ್ರಿ.